ಇನ್ಫೋಸಿಸ್ ಬಗ್ಗೆ ಜನರಲ್ ಆಗಿ ಬಿಟ್ಟು ಮೈಸೂರು ಇನ್ಫೋಸಿಸ್ ನೀವು ಬಂದಿದ್ದೀರಾ, ಅದರಲ್ಲಿ ನಿಮ್ಗೆ ಏನು ಗೊತ್ತಿದೆ? ಯಾರು ಹೇಳಿ ಏನು ಗೊತ್ತಿದೆ? ಯಾರಿಗೇನು ಗೊತ್ತಿಲ್ವ? ಯಾರಿಗೆ ಏನೂ ಗೊತ್ತಿಲ್ಲ? ನೀವೇ ಹೇಳಿ ಸರ್. ಒಂದು ಪಾಯಿಂಟು ಗೊತ್ತಿಲ್ವ ಯಾರಿಗೂ? ಟ್ರೈನಿಂಗ್ ಸೆಂಟರ್ ಅಂತ ಹೇಳಮ್ಮ. ಇನ್ಫೋಸಿಸ್ ಬಗ್ಗೆ ಏನು ಗೊತ್ತು ಹೇಳಿ, ಅದು ಒಂದು ಪಾಯಿಂಟ್ ಹೇಳಿ, ನಾನು ಶುರು ಮಾಡ್ತೀನಿ. ಸಾಫ್ಟ್ವೇರ್ ಕಂಪ್ನಿ ಅಂತ ಹೇಳಿ. ಯಾರು ಒಬ್ಬೊಬ್ಬರಾಗಿ ಮಾತಾಡೋರು ಕೈ ಎತ್ಕೊಂಡು ಮಾತಾಡಿ. ಹೇಳು ಸಾಫ್ಟ್ವೇರ್ ಕಂಪ್ನಿ ಅಂತ ಹೇಳಿ. ನಾನೇ ಕನ್ನಡದಲ್ಲಿ ಮಾತಾಡ್ತಾ ಇದ್ದೀನಿ. ಹೇಳಮ್ಮ ಸಾಫ್ಟ್ವೇರ್ ಕಂಪ್ನಿ ಅಂತ. ಸರ್ ಸಾಫ್ಟ್ವೇರ್ ಕಂಪನಿ. ಸಾಫ್ಟ್ವೇರ್ ಕಂಪ್ನಿ, ಓಕೆ. ಆಮೇಲೆ ಟ್ರೈನಿಂಗ್ ಸೆಂಟರ್. ಟ್ರೈನಿಂಗ್ ಸೆಂಟರ್. ಟ್ರೈನಿಂಗ್ ಸೆಂಟರ್. ಟ್ರೈನಿಂಗ್ ಸೆಂಟರ್, ಓಕೆ. ಮಲ್ಟಿನ್ಯಾಷನಲ್ ಕಂಪ್ನಿ, ಓಕೆ. ಆಮೇಲೆ ಇನ್ಫಾರ್ಮೇಷನ್ ಸಿಸ್ಟಮ್. ಸರಿ, ಇನ್ಫಾರ್ಮೇಷನ್ ಸಿಸ್ಟಮ್. ಇನ್ಫಾರ್ಮೇಷನ್ ಸೆಂಟರ್. ಸಾಫ್ಟ್ವೇರ್ ಇನ್ಫಾರ್ಮೇಷನ್ ಎರಡು ಒಂದಕ್ಕೆ ಬರುತ್ತೆ ಆಲ್ಮೋಸ್ಟ್. ನಾಲೆಡ್ಜ್ ನೀವೆಲ್ಲ ಸೈನ್ಸ್ ಸ್ಟೂಡೆಂಟ್ಸಾ ಕಾಮರ್ಸ್ ಸ್ಟೂಡೆಂಟ್ಸಾ? ಕಾಮರ್ಸ್ ಸ್ಟೂಡೆಂಟ್ಸ್ ಆಗ್ಬಿಟ್ಟು ಸೈನ್ಸ್ ಬಗ್ಗೆ ಮಾತಾಡ್ತಿದ್ದೀರಾ? ನೀವು ಯಾರು ಇಲ್ಲಿ ಕೆಲಸ ಮಾಡಲ್ವಾ? ಹಾಗಾದ್ರೆ ಎಂಪ್ಲಾಯ್ಮೆಂಟ್ ಸೆಂಟರ್. ಆಪರ್ಚುನಿಟೀಸ್ ಇಲ್ವಾ ಇಲ್ಲ ಹಾಗಾದ್ರೆ? ಮತ್ತೆ ಏನು ಓದ್ತಾ ಇದ್ದಾರೆ ಎಲ್ಲರೂ? ಬಿಕಾಮ್, ಕಾಮರ್ಸ್ ಅಲ್ವಾ? ಕಾಮರ್ಸ್ ಅಲ್ಲಿ ಏನು ಬರುತ್ತೆ ಮೇಜರ್ ಆಗಿ? ಅಕೌಂಟಿಂಗ್. ಅಕೌಂಟ್ಸ್, ಬಿಸ್ನೆಸ್, ಓವರ್ ಆಲ್ ಫೈನಾನ್ಷಿಯಲ್, ಓವರ್ ಆಲ್ ಅಂದ್ರೆ ಆಪರೇಷನ್ಸ್. ಯಾರಿಗೋ ಬಿಲ್ ಮಾಡಬೇಕು, ದುಡ್ಡು ಇಸ್ಕೋಬೇಕು, ದುಡ್ಡು ಕೊಡಬೇಕು, ಟ್ಯಾಕ್ಸ್ ಹಾಕಬೇಕು, ಅವೆಲ್ಲ ನಡೆಯುವಾಗ ನಡೆಯುತ್ತೆ ಸರ್. ಇನ್ಫೋಸಿಸ್ ಈಗ ನೀವೇನು ಬಂದಿದ್ದೀರಾ, ಇಲ್ಲೇನೆ ಎರಡು ಬ್ರಾಂಚ್ ಬರುತ್ತೆ ಲೆಕ್ಕ. ಇನ್ಫೋಸಿಸ್ ಲಿಮಿಟೆಡ್ ಅಂತ ಒಂದು ಬರುತ್ತೆ, ಇನ್ಫೋಸಿಸ್ BPM ಲಿಮಿಟೆಡ್ ಅಂತ ಒಂದು ಬರುತ್ತೆ. ಸರಿನಾ? ಇನ್ಫೋಸಿಸ್ BPM ಲಿಮಿಟೆಡ್ ಮೆಜಾರಿಟಿ